ಮಾತಾಡಿದ್ರು. ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ಗೆ ಕೊಟ್ಟಂತ ಜಾಗ ಹಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಕೆಲವು ದಾಖಲೆಗಳು ಕೂಡ ತಿಳಿಸಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ 1 lakh ಹೌಸಿಂಗ್ ಸ್ಕೀಮ್ ಇದೆ. ನಮ್ಮ ಜಮೀರ್ ಅವರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದೀವಿ. BBMP ಇಂದ 5 ಲಕ್ಷ ರೂಪಾಯಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅದನ್ನ ಹುಡುಕಿ ಕೆಲವರೆಲ್ಲ ಸ್ಕೀಮ್ ನಲ್ಲಿ ಕೆಲವರು ಏನಾಗಿದೆ, ಕೆಲವರು ಮನೆ ಇದ್ರು ಕೂಡ ಬಂದು ಕೆಲವರು ಸೇರ್ಕೊಂಡಿರ್ತಾರೆ. ಯಾರು ಮನೆ ಇಲ್ಲದೆ ಯಾರು ಹುಟ್ಟಿಲ್ಲ, ಎಲ್ಲರಿಗೂ ಎಲ್ಲೆಲ್ಲವೂ ಮನೆಗಳಿರ್ತವೆ. ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ. ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ. ಬಾಡಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಗದಿಂದ ಕೂಡ ಕೆಲವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ದಾಖಲೆಗಳೆಲ್ಲ ನಮ್ಮಲ್ಲಿ ಇದೆ. ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದೀವಿ. ಟೆಂಪ್ರರಿ ಆಗಿ ಅವ್ರಿಗೆ ಇರ್ಲಿಕ್ಕೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಡಕ್ಕೆ ನಾವು ಸಜ್ಜವಾಗಿದ್ದೀವಿ. ಊಟ ಕೊಡ್ತೀವಿ, ಜಾಗ ಕೊಡ್ತೀವಿ. ಈ ಮಧ್ಯದಲ್ಲಿ ನೆಕ್ಸ್ಟ್ 3 days ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಪ್ರತಿಯೊಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಪೊರೇಷನ್ ಎಲ್ಲ ಸೇರಿ ಪ್ರತಿಯೊಂದು ಕೇಸು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅವ್ರ ವೋಟರ್ ಲಿಸ್ಟ್ ನೋಡ್ತಾರೆ, ಆಧಾರ್ ಕಾರ್ಡ್ ನೋಡ್ತಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಕೊಂಡು ಅವ್ರಿಗೊಂದು ಆಲ್ಟರ್ನೇಟಿವ್ ಪರ್ಮನೆಂಟ್ ವಸತಿ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮಲ್ಲೊಂದು ಸ್ಕೀಮ್ ಇದೆ, ಯಾರ್ಯಾರಿಗೆ ಮನೆ ಇಲ್ಲ, ಸೈಟ್ ಇಲ್ಲ ಅಂತ ಕೊಡಬೇಕು ಅಂತಿದೆ. ಜಿನೇನ್ ಕೇಸಸ್ಗೆಲ್ಲ ನಾವು ಕೊಡ್ತೀವಿ. ಈಗಾಗಲೇ ಮುಂದಕ್ಕೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಯಾಕಂದ್ರೆ ಲೋಕಲ್ MLA ಅವರೇ ಚೇರ್ಮನ್ ಇರ್ತಾರೆ. ಆಶ್ರಯ ಸಮಿತಿಗೆ ಯಾರಿಗೆ ಒಬ್ರು ಮನೆ ಕೊಡ್ಬೇಕಾದ್ರೆ ಅವ್ರ ಅಪ್ರೂವ್ಮೆಂಟ್ ಕೊಡ್ಬೇಕಾಗ್ತದೆ. ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಅಂತವ್ರಿಗೆಲ್ಲ ಕೊಡಿ ಅಂತ ಹೇಳಿದ್ವಿ. ಆದ್ರೆ ನಾವು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಎನ್ಕರೇಜ್ ಮಾಡೋದಿಲ್ಲ. ಇಲ್ಲಿಗಲ್ ಎನ್ಕರೇಜ್ ಮಾಡಿದಂಥವ್ರಿಗೆ, ಇಲ್ಲಿಗಲ್ ಮಾಡಿದಂಥವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾರಿಗೂ ನಿರ್ದಾಕ್ಷಿಣ್ಯವಾಗಿ ನಾವು ಎನ್ಕರೇಜ್ ಮಾಡಲ್ಲ. ಬೆಂಗಳೂರಲ್ಲಿ ಆದಷ್ಟು ಇಂಥ ಸ್ಲಮ್ಗಳು ಬರ್ಲಿಕ್ಕೆ ನಾವು ಬಿಡುದಿಲ್ಲ. ಇದು ಲ್ಯಾಂಡ್ ಫಿಲ್ ಸೈಟ್, ಇದು ವೆರಿ ಡೇಂಜರಸ್. ಯಾರು ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಲಿಚೆಟ್ ಇರುವಂತಹ ಒಂದು ಜಾಗ. ನಾನೇ ಸ್ಪಾಟ್ ಅಲ್ಲಿ ನೋಡಿದ್ದೀನಿ. 200 ಅಡಿ ಒಳಗಡೆ ಇನ್ನ ನೀರಿದೆ, ಪಕ್ಕದಲ್ಲೂ ನೀರಿದೆ. 15 ಎಕರೆನ ಈಗಾಗಲೇ ಸರ್ಕಾರದವರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾರ್ಪೊರೇಷನ್ಗೆ ಅದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಕೊಟ್ಟಂತ ಜಾಗ ಇದು. ಆದ್ರಿಂದ ಅಲ್ಲಿ ನೋಡಿ ಸುತ್ತಮುತ್ತಲು ಪರಿಸರವನ್ನ ಕಾಪಾಡಲಿಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದೀವಿ. ಬಟ್ ಇವತ್ತು ನಾವು ಬೇರೆಯವ್ರಿಗೆ ನಾವು ರಾಜಕಾರಣ ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ನಾವು ನಮ್ಗೆ ನಮ್ಮ ವರಿಷ್ಠ ನಾಯಕರು ಈ ರೀತಿ ಬರ್ತಾ ಇದೆ ನೋಡಿ ಅಂತೇಳಿ ನಮ್ಗೆ ಸ್ವಲ್ಪ ಸಲಹೆಗಳನ್ನ ಕೊಟ್ಟಿದ್ದಾರೆ. ನೋಡಿ ಇದನ್ನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಗಮನ ಹರಿಸಿ ಮುಂದಕ್ಕೆ ಇದನ್ನ ಯಾವ ರೀತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು, ಯಾರಿಗಿಲ್ಲ ಅಂತವ್ರು ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಅವ್ರಿಗೆ ಮಿಕ್ಕಿದವ್ರಿಗೆ ಸರ್ಕಾರದಿಂದ ನಾವು ಕೆಲವು ಸಬ್ಸಿಡಿಗಳು ಕೂಡ ಇದೆ. 1.5 ಲಕ್ಷ ಕೊಡೋದಿದೆ ಸರ್. ಅವರು ಕೂಡ 1-2 ಲಕ್ಷ 1 ಲಕ್ಷ ಅಷ್ಟು ಅವರು ಕಟ್ಟಬೇಕಾಗ್ತದೆ. ಅಂತಂದ್ರೆ ಜಮೀರ್ ಅವರು ಅವ್ರಿಗೆ ಸಾಲ ಕೊಡಿಸುವಂತ ವ್ಯವಸ್ಥೆನ ಮಾಡ್ತಾರೆ. ಇದು ನಮ್ಮ ಸರ್ಕಾರದ ಸದ್ಯಕ್ಕೆ ಇಲ್ಲಿಗೆ ನಾವು ನಿಲ್ಲಿಸ್ತೀವಿ. ಬಟ್ ಆಫೀಸರ್ಸ್ಗೆ ನಮ್ಮ BNTP ಆಫೀಸರ್ಸ್ ಇದ್ದಾರೆ, ನಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಇದ್ದಾರೆ, ರೆವಿನ್ಯೂ ಆಫೀಸರ್ಸ್ ಎಲ್ಲರೂ ಕೂಡ ಇಂಥ ಕಡೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಇನ್ ಮುಂದಕ್ಕೆ ನಾವೆಲ್ಲ ಐಡೆಂಟಿಫೈ ಮಾಡಿ ಇದಕ್ಕೆ ನಮ್ಮ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಇದು ಸರ್ಕಾರದ ತೀರ್ಮಾನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.